ಸಂಸತ್ ದಾಳಿಯ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಮಾಸ್ಟರ್ ಮೈಂಡ್ ಲಲಿತ್ಜಾಗೆ ಇತ್ತು ರಾಜಕಾರಣಿಗಳ ಸಂಪರ್ಕ. ಹಾಗಾದರೆ ಯಾರದು? ರಿಪಬ್ಲಿಕ್ ಕನ್ನಡದಲ್ಲಿ ಆರೋಪಿ ಲಲಿತ್ಜಾ ಮೆಗಾ ಎಕ್ಸ್ಪೋಸ್. ಟಿಎಂಸಿ ನಾಯಕರ ಜೊತೆ ಲಲಿತ್ಜಾ ಫೋಟೋ ಪೋಸ್. ಟಿಎಂಸಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇದ್ನ ಈ ಮಾಸ್ಟರ್ ಮೈಂಡ್ ಲಲಿತ್ಜಾ ಕೋಲ್ಕತ್ತಾದ NGO ಒಂದರಲ್ಲಿ ಕೆಲಸ ಮಾಡ್ತಿದ್ದ ಲಲಿತ್ಜಾ. ಪಶ್ಚಿಮ ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ಸುಕಾಂತ್ ಮಜುಮ್ದಾರ್ ಟ್ವೀಟ್ ಮಾಡಿದ್ದಾರೆ. ಸುಕಾಂತ್ ರೀಟ್ವೀಟ್ ಮಾಡಿದ ಬಿಜೆಪಿ ಮುಖಂಡ ಅಮಿತ್ ಮಾಳವಿಯಾ. ಒಟ್ಟಿನಲ್ಲಿ ಮಾಸ್ಟರ್ ಮೈಂಡ್ ಲಲಿತ್ಜಾ ಪೊಲೀಸರ ತೆಕ್ಕೆಗೆ ಸಿಕ್ಕ ನಂತರ ಕ್ಷಣ ಕ್ಷಣವೂ ಚಿತ್ರಣ ಬದಲಾಗ್ತಿದೆ. ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಹೋಗ್ತಾ ಇದೆ. ಎಸ್, ನಾವೇನ್ ನೋಡ್ತಾ ಇದೀವಿ ಈಗ, ಸುಕಾಂತ್ ಮಜುಮ್ದಾರ್ ಅವರ ಒಂದು ಟ್ವೀಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಲಲಿತ್ಜಾ, ದ ಮಾಸ್ಟರ್ ಮೈಂಡ್ ಆಫ್ ದ ಅಟ್ಯಾಕ್ on a temple of democracy, had been in close association with TMC's Tapas Roy for a long time. Isn't this a proof enough for investigation into the allegiance of the leader ಅಂತ ಹೇಳಿ? ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ, ಈ ಒಂದು ಫೋಟೋ ಇದೇ ಮೇನ್. ಈ ಫೋಟೋದಲ್ಲಿ ಲಲಿತ್ಜಾ ಜೊತೆಗಿದ್ದ, TMCಯ ತಪಸ್ ರಾಯ್ ಜೊತೆಗಿದ್ದ ಅಂತ ಹೇಳಿ UAPA ಸೆಕ್ಷನ್ ದಾಖಲಾಗಿದೆ. ಸೆಕ್ಷನ್ 16 ಮತ್ತು ಸೆಕ್ಷನ್ 18ರಲ್ಲಿ. ಇಂಥ ಒಂದು ಪ್ರಕರಣದಲ್ಲಿ ಆರೋಪಿಯ ಸುತ್ತಮುತ್ತ ಯಾರಿರ್ತಾರೆ, ಆರೋಪಿಯ ಜೊತೆಗೆ ಯಾರ್ಯಾರು ಮಾತಾಡ್ತಿರ್ತಾರೆ, ಎಲ್ಲವನ್ನ ಬಯಲಿಗೆಳಿತಾರೆ. ಅದರ ನಿಮಿತ್ತ ಈಗೊಂದು ಟ್ವೀಟ್ ಬರ್ತಿದೆ. ಪೊಲೀಸರಿಗೆ ಹಿಂಟ್ ಕೊಡ್ತಿದ್ದಾರೆ, ನೋಡಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ, ಈ ಆಂಗಲ್ ನಲ್ಲೂ ತನಿಖೆ ಮಾಡಿ ಅಂತ ಹೇಳಿ ಹಿಂಟ್ ಅನ್ನ ಕೊಡ್ತಿದ್ದಾರೆ ಈ ಒಂದು ಡಾಕ್ಟರ್ ಸುಕಾಂತ ಮಜುಮ್ದಾರ್. ಈ ಟ್ವೀಟ್ ಅನ್ನ ರೀಟ್ವೀಟ್ ಮಾಡ್ತಾರೆ ಅಮಿತ್ ಮಾಳವಿಯಾ, ಬಿಜೆಪಿಯ ಅಮಿತ್ ಮಾಳವಿಯಾ. ನೋಡಿ, ಇದು ನೀವು ನೋಡ್ಬೇಕು ಇದನ್ನ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ತೋರಿಸ್ತಾ ಇರುವಂತಹ ಟ್ವೀಟ್ ಇದು. ನಾವೇನ್ ಫೋಟೋ ನೋಡ್ತಾ ಇದೀವಿ ಈಗ, ಈ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಇಲ್ಲಿ ಸರ್ಕಲ್ ಮಾಡಿದೀವ್ರಲ್ಲ, ಇದೇ ವ್ಯಕ್ತಿ ಲಲಿತ್ಜಾ ಇರುವಂತದ್ದು TMCಯ ನಾಯಕರ ಜೊತೆಗೆ. TMC ನಾಯಕರ ಜೊತೆ ನಿಂತ್ಕೊಂಡಿದ್ದಾರೆ, ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ, ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ. UAPA ಸೆಕ್ಷನ್ ನಲ್ಲಿ ಬಂಧಿತನಾಗಿರುವಂತಹ ಈ ಆರೋಪಿಯ ಜೊತೆಗೆ TMCಯ ಸಂಬಂಧ ಏನು? ಎಲ್ಲರೂ ಕೇಳ್ತಾ ಇದ್ದು. ಸಂಸದರು ಪಾಸ್ ಕೊಟ್ರು, ಸಂಸದರ ಆಫೀಸಿಂದ ಪಾಸ್ ಕೊಟ್ರು, ಅವ್ರ ಮೇಲೂ ತನಿಖೆ ಆಗಬೇಕು ಅಂತ ಹೇಳ್ತಾ ಇರುವಂತಹ ಇದೇ ಜನ ಇದ್ರ ಬಗ್ಗೆ ಏನಂತಾರೆ? TMCಯ ನಾಯಕರ ಜೊತೆಗೆ ತಪಸ್ ರಾಯ್ ಜೊತೆಗೆ ನಿಂತಿರುವಂತಹ ಫೋಟೋ ಇದು. ನಾವು ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀವಿ. ಎಸ್, ನೀವೇನ್ ನೋಡ್ತಿದ್ದೀರಾ? ಇದೆ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. TMC ನಾಯಕರ ಜೊತೆಗೆ ಲಲಿತ್ಜಾ ಸಂಪರ್ಕದಲ್ಲಿ ಇದ್ನ. ನಿನ್ನೆ ದಿಲ್ಲಿ ಪೊಲೀಸರು ಲಲಿತ್ಜಾನ ನಿನ್ನೆ ದಿಲ್ಲಿ ಪೊಲೀಸರು ಕರ್ಕೊಂಡು ಬಂದಿದ್ರು. ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ, ಒಂದೊಂದೇ ತನಿಖೆಯ ಅಂಶಗಳು ಈಗ ಹೊರಗೆ ಬರ್ತಾ ಇದೆ. ಇದರ ಜೊತೆಗೆ ಈಗ ಒಂದು ಮೆಗಾ ಎಕ್ಸ್ಪೋಸ್ ಆಗಿದೆ. TMC ಲೀಡರ್ ಜೊತೆಗೆ ಲಲಿತ್ಜಾಗೆ ಸಂಪರ್ಕ ಇದೆಯಾ? ಇದನ್ನ ದಿಲ್ಲಿ ಪೊಲೀಸ್ ಹೇಳಬೇಕಾಗಿದೆ. ಬೆಳಗಾವಿಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರ ಮಾಡಿ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡಲಿದೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಆಗುತ್ತೆ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಂತ್ರಸ್ತೆ ಮನೆಗೆ ಬಿಜೆಪಿಯ 4 ಸಂಸದರು ಭೇಟಿ ನೀಡಲಿದ್ದಾರೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಆಗಲಿದೆ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಪ್ರಕರಣ, ಬಿಜೆಪಿ ನಾಯಕರ ಹೋರಾಟ ನಾಳೆ.
ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇದನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸೋದ್ರ ಮುಖೇನ ಯಾವ ರೀತಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂದರೆ ಮತ್ತೆ ಇದು ಯಾವುದೂ ಕೂಡ ಮರುಕಳಿಸಬಾರ್ದು. ಹಾಗಾಗಿ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದೆ. ಇವತ್ತು ಸಹ ಅಧಿವೇಶನ ಮುಗಿದ ನಂತರ ಬೆಳಗಾವಿಯ ನಮ್ಮ ಚೆನ್ನಮ್ಮ ಸರ್ಕಲ್ನಲ್ಲಿ ವೃತ್ತದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಆಮೇಲೆ ಹಿರಿಯರು ಸೇರಿ ಇಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಜೆ 3 ಗಂಟೆಗೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸಿ